ವೀಕ್ಷಕರೇ, ಇವತ್ತು ಆನಂದ್ ಸಿಂಗ್ ಆರ್ಮಿ ತಂಡ ಇರ್ತಕ್ಕಂಥದ್ದು ನಿರ್ಮಾಣ ಹಂತದಲ್ಲಿರುವ ವಿಜಯನಗರ ಜಿಲ್ಲೆಯ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿದ್ದೇವೆ. ಆನಂದ್ ಸಿಂಗ್ ರವರು ವಿಜಯನಗರ ಜಿಲ್ಲೆಯನ್ನ ಸ್ಥಾಪನೆ ಮಾಡಿದ ನಂತರ ಅವರು ಮಾಡಿರ್ತಕ್ಕಂಥ ಮತ್ತು ಕೈ ಹಾಕ್ತಕ್ಕಂಥ ಪ್ರಥಮ ಕೆಲಸ ಏನಂತ ಹೇಳಿದ್ರೆ ಅದು ಜಿಲ್ಲಾಸ್ಪತ್ರೆ ನಮ್ಮ ಹೊಸಪೇಟೆ ಅಂದ್ರೆ ವಿಜಯನಗರ ಜಿಲ್ಲೆ ಜಿಲ್ಲಾ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಹೊಸಪೇಟೆಯಲ್ಲಿ ನಿರ್ಮಾಣ ಮಾಡ್ಬೇಕಂತ ಹೇಳಿ. ಆಗ ಇದಕ್ಕೆ ಅಪ್ರೂವಲ್ ತೆಗೆದುಕೊಂಡಾದ್ಮೇಲೆ ಅವರು ಇಲ್ಲಿ ಇರ್ತಕ್ಕಂಥ ಒಂದು ಜಾಗವನ್ನ ಗುರ್ಸಕ್ಕಂಥ ಕೆಲಸ ಮಾಡ್ತಾರೆ. ಜೊತೆಗೆ ಅವರಿಗೆ ಅನೇಕ ದೂರುಗಳು ಬಂದಿದ್ವು. ಯಾವಾಗ ಅವರು ಶಾಸಕರು ಮತ್ತು ಸಚಿವರಾಗಿದ್ದರು, ಹೊಸಪೇಟೆ ಜಿಲ್ಲಾ ಕೇಂದ್ರ ಮಟ್ಟದಲ್ಲಿ ಇದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯ ಆಸ್ಪತ್ರೆಗಳು ಅಂದ್ರೆ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳು ಇಲ್ಲದೆ ಇರೋದ್ರಿಂದ ಇಲ್ಲಿ ಬರ್ತಕ್ಕಂಥ ಅನೇಕ ರೋಗಿಗಳನ್ನ ಒಂದು ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ರೆಫರ್ ಮಾಡ್ತಕ್ಕಂಥದ್ದು, ಇಲ್ಲ ಪಕ್ಕದಲ್ಲಿರ್ತಕ್ಕಂಥ ಕೊಪ್ಪಳ ಜಿಲ್ಲಾ ಆಸ್ಪತ್ರೆ ಇದೆ ಅಲ್ಲಿಗೆ ರೆಫರ್ ಮಾಡ್ತಕ್ಕಂಥದ್ದು, ಇನ್ನೂ ತುರ್ತು ಪರಿಸ್ಥಿತಿ ಇರ್ತಕ್ಕಂಥ ರೋಗಿಗಳನ್ನ ದಾವಣಗೆರೆ ಅಥವಾ ಹುಬ್ಬಳ್ಳಿಗೆ ಶಿಫ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿ ಆ ಒಂದು ಸಂದರ್ಭದಲ್ಲಿತ್ತು. ಯಾವಾಗ ಸಾರ್ವಜನಿಕರ ಈ ಅಹವಾಲುಗಳು ಈ ಸಮಸ್ಯೆಗಳು ಆನಂದ್ ಸಿಂಗ್ ರವರ ಕಿವಿಗೆ ಬಿದ್ದು ಆಗ ವಿಜಯನಗರ ಜಿಲ್ಲಾಸ್ಪತ್ರೆ ಸ್ಥಾಪನೆ ಮಾಡಲೇಬೇಕು ಅಂತ ಹೇಳಿ ಆ ಉದ್ದೇಶದಿಂದ ಇಡೀ ನಮ್ಮ ಜಿಲ್ಲೆಯ ಜನರಿಗೆ ಇದು ಉಪಯೋಗ ಆಗಬೇಕು ಅಂತಂತ ಹೇಳಿ ವಿಜಯನಗರ ಜಿಲ್ಲೆ ಸ್ಥಾಪನೆ ಆದ ನಂತರ ಅವರು ಸ್ಥಾಪನೆ ಮಾಡಿ ಕೈ ಹಾಕಿದೆ ಈ ಒಂದು ಜಿಲ್ಲಾ ಆಸ್ಪತ್ರೆಯ ನಿರ್ಮಾಣ ಕಾಮಗಾರಿ. ಇದು ಇವಾಗ ನಿರ್ಮಾಣ ಹಂತದಲ್ಲಿದೆ. ಅತ್ಯಂತ ಸೊಗಸಾಗಿ ಅಚ್ಚುಕಟ್ಟಾದ ಒಂದು ವ್ಯವಸ್ಥಿತ ಇಲ್ಲ ಒಂದು ಜಿಲ್ಲಾಸ್ಪತ್ರೆಯಾಗಿ ಇದು ಈಗ ನಿರ್ಮಾಣ ಹಂತದಲ್ಲಿ. ಬಲಭಾಗದಲ್ಲಿ ಈ ವಿಜಯನಗರ ಜಿಲ್ಲಾಸ್ಪತ್ರೆ ಕನ್ಸ್ಟ್ರಕ್ಷನ್ ವರ್ಕ್ ಏನ್ ನಡೀತಾ ಇದೆ ಅದನ್ನ ನಾವು ನೋಡಬಹುದು. ಎಷ್ಟು ವಿಶಾಲವಾದ ಪ್ರದೇಶದಲ್ಲಿ ಕಟ್ತಕ್ಕಂತ ಒಂದು ಆಸ್ಪತ್ರೆ ಇದಾಗಿರ್ತದೆ. ಅಂದ್ರೆ ಆನಂದ್ ಸಿಂಗ್ ರವರು ಯಾವುದೇ ಮಾಡಿದ್ರು ಕೂಡ ಅದು ಅದ್ದೂರಿಯಾಗಿರಬೇಕು, ಚೆನ್ನಾಗಿರ್ಬೇಕು ಮತ್ತು ಕ್ವಾಲಿಟಿ ಮತ್ತು ಕ್ವಾಂಟಿಟಿಯಲ್ಲಿ ಬಂದ್ರೆ ನೋ ಕಾಂಪ್ರಮೈಸ್ ಅಂತಕ್ಕಂಥ ವ್ಯಕ್ತಿತ್ವ ಉಳ್ಳವರು. ಅಂದ್ರೆ ಏನೇ ಮಾಡಿದ್ರು ಕೂಡ ಸಾಲಿಡ್ ಆಗಿರ್ಬೇಕು, ಅದು ಸಾರ್ವಜನಿಕರಿಗೆ ಉಪಯೋಗ ಆಗ್ಬೇಕು ಮತ್ತು ಬಹುಕಾಲದವರೆಗೆ ಅದು ಉಪಯೋಗಕ್ಕೆ ಬರಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಆನಂದ್ ಸಿಂಗ್ ರವರದಾಗಿತ್ತು. ಅದು ಈ ಒಂದು ಕಟ್ಟಡ ಏನು ನಿರ್ಮಾಣ ಆಗ್ತದೆ ಆ ರೂಪದಲ್ಲಿ ನಾವು ನೋಡಿದ್ರೆ ಗೊತ್ತಾಗ್ತದೆ. ಅಂದ್ರೆ ಈ ವಿಜಯನಗರ ಜಿಲ್ಲಾ ಆಸ್ಪತ್ರೆ ಸರಿಸುಮಾರು 400 ಹಾಸಿಗೆ ಆಸ್ಪತ್ರೆ ಒಂದು ಕೆಪಾಸಿಟಿ ಸಾಮರ್ಥ್ಯಗಳ ಒಂದು ಆಸ್ಪತ್ರೆ ಆಗಿರ್ತಕ್ಕಂಥ ಅದು 300ಕ್ಕೂ ಅಥವಾ 400ಕ್ಕೂ ಸೀಮಿತ ಆಗ್ತಕ್ಕಂಥ ಒಂದು ವಿಷಯವನ್ನು ಕೂಡ ನೋಡಿದ್ರು. ಅಂದ್ರೆ ಈ ರೀತಿಯ ಜಿಲ್ಲಾಸ್ಪತ್ರೆ ಪಶ್ಚಿಮ ತಾಲೂಕುಗಳ ಜನತೆಗೆ ಇದು ಬಹಳಷ್ಟು ಉಪಯೋಗ ಇತ್ತು, ಅದರ ಅವಶ್ಯಕತೆ ಇತ್ತು. ಆ ಒಂದು ಕೊರಗನ್ನ ಆನಂದ್ ಸಿಂಗ್ ರವರು ಒಂದು ಪೂರೈಸಕ್ಕಂತ ಕೆಲಸ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ಇದು ಲೋಕಾರ್ಪಣೆ ಆಗಲಿದೆ. ಈ ಮೂಲಕ ಈ ಒಂದು ಜಿಲ್ಲಾಸ್ಪತ್ರೆ ಎಲ್ಲಾ ಸಾರ್ವಜನಿಕರಿಗೆ ಒಂದು ಉಪಯೋಗ ಆಗ್ತಕ್ಕಂಥ ಮತ್ತು ಲೋಕಾರ್ಪಣೆಗೊಂಡು ಸಾರ್ವಜನಿಕರು ಅದರ ಉಪಯೋಗವನ್ನು ಪಡೆಯಲಿಕ್ಕೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಆಗ್ತಕ್ಕಂಥದ್ದಾಗಿದೆ. ಅಂದ್ರೆ ವಿಜಯನಗರ ಜಿಲ್ಲೆಗೆ ನಾವು ಏನೆಲ್ಲ ವಿಷಯಗಳನ್ನ ಏನೆಲ್ಲ ಸೌಲಭ್ಯಗಳನ್ನ ಮಾಡಬೇಕಾಗಿತ್ತು ಅದೆಲ್ಲವನ್ನು ಕೂಡ ಆನಂದ್ ಸಿಂಗ್ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತದೆ. ಇದು ಪಶ್ಚಿಮ ತಾಲೂಕುಗಳ ಲಕ್ಷಾಂತರ ಜನರ ಒಂದು ಕನಸಿನ ಕೂಸಾದ ಜಿಲ್ಲಾಸ್ಪತ್ರೆ ನಮ್ಮಲ್ಲಿ ಆಗಿರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ಹೆಸರು ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ಇಲ್ಲಿ ನೋಡ್ಬೇಕಾಗ್ತದೆ. ಸೊ ಇದು ನಮ್ಮ ಆನಂದ್ ಸಿಂಗ್ ರವರು ಏನೆಲ್ಲ ಆಸ್ಪತ್ರೆಗೆ ಇರ್ಬೋದು, ಚರ್ಚ್ ಮಸೀದಿಗಳು ಇರ್ಬೋದು ಮತ್ತು ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಕೆಲಸ ಆಗಿರ್ಬೋದು ಅದನ್ನ ಮಾಡುವಲ್ಲಿ ಯಾವತ್ತೂ ಕೂಡ ಅವರು ಹಿಂದೆ ಬೀಳಲಿಲ್ಲ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗ್ತದೆ. ಇದಾಗಿತ್ತು ಇವತ್ತಿನ ಈ ಒಂದು ವಿಶೇಷ ಒಂದು ಕಾರ್ಯಕ್ರಮದ ಒಂದು ಬಹಳಷ್ಟು ಬಹುಮುಖ್ಯವಾದ ಒಂದು ಕೆಲಸವನ್ನ ನಾವು ತೋರಿಸಲೇಬೇಕಾಗಿತ್ತು. ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಆನಂದ್ ಸಿಂಗ್ ಅವರು ಆಡಳಿತದಲ್ಲಿ ಇಲ್ಲದೆ ಇರ್ಬೋದು ಅಥವಾ ಅವರು ಅಧಿಕಾರದಲ್ಲಿ ಇಲ್ಲದೆ ಇರ್ಬೋದು, ಆದ್ರೆ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಯಾವತ್ತೂ ಕೂಡ ಜನಮಾನಸದಲ್ಲಿ ಅಚ್ಚಳಿಯದಂತೆ ಉಳಿಯುತ್ತವೆ ಅನ್ನೋದಕ್ಕೆ ಈ ಒಂದು ಆಸ್ಪತ್ರೆ ಕಾಮಗಾರಿ ಕೂಡ ಬಹಳಷ್ಟು ಒಂದು ಅಗ್ರ ಸ್ಥಾನದಲ್ಲಿ ನಿಲ್ಲುವಂತ ಒಂದು ಉದಾಹರಣೆ ಆಗಿದೆ. ಹಾಗಾಗಿ ಆನಂದ್ ಸಿಂಗ್ ರವರು ಯಾವುದೇ ಮಾಡಲಿ ಏನೇ ಮಾಡಲಿ ಅದು ಒಂದು ಐತಿಹಾಸಿಕವಾಗಿರ್ಬೇಕು, ಅದು ಜನಮಾನಸದಲ್ಲಿ ಸದಾಕಾಲ ಅಚ್ಚಳಿಯದಂತೆ ಉಳಿಬೇಕು ಅನ್ನುವಂತಹ ಒಂದು ವಿಚಾರವನ್ನ ಇಟ್ಕೊಂಡು ಮಾಡಿರ್ತಕ್ಕಂಥ ಕನಸಿನ ಪ್ರಾಜೆಕ್ಟ್ ಏನಿದೆ ಅದು ಜಿಲ್ಲಾಸ್ಪತ್ರೆ ಆಗಿದೆ. ಹಾಗಾಗಿ ವಿಜಯನಗರ ಜಿಲ್ಲೆ ಜನತೆ ಆನಂದ್ ಸಿಂಗ್ ರವರ ಈ ಒಂದು ಕಾರ್ಯವನ್ನು ಯಾವತ್ತೂ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ವಿಜಯನಗರ ಜಿಲ್ಲೆ ಎಲ್ಲಿವರೆಗೂ ಅಸ್ತಿತ್ವದಲ್ಲಿ ಇರ್ತದೋ ಅಲ್ಲಿವರೆಗೂ ಕೂಡ ಆನಂದ್ ಸಿಂಗ್ ರವರ ಹೆಸರು ಮತ್ತು ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಅಜರಾಮರವಾಗಿ ಉಳಿಯಲಿವೆ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಜನರ ಒಂದು ಅಭಿಪ್ರಾಯವಾಗಿದೆ. ಈ ವಿಷಯವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಆನಂದ್ ಸಿಂಗ್ ಆರ್ಮಿ ತಂಡ ಮುಂದಿನ ಸ್ಥಳಕ್ಕೆ ಹೋಗ್ತಾ ಇದೆ.